ಕೊರೋನಾಗೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಹಾಗೆ ತಾಂತ್ರಿಕ ಸಮಿತಿಯ ಜೊತೆಗೆಲ್ಲ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಅದಾದ ನಂತರದಲ್ಲಿ ಈಗ ಮಾತನಾಡ್ತಾ ಇದ್ದಾರೆ ಮೀಡಿಯಾದವ್ರ ಜೊತೆ. ಕೇಳಿಸ್ತಾ ಇಲ್ವಾ? ಸೊ ಅದಕ್ಕೋಸ್ಕರ ಇವತ್ತು ಟೆಕ್ನಿಕಲ್ ಅಡ್ವೈಸ್ ಕಮಿಟಿಯವ್ರ ಜೊತೆನಲ್ಲಿ ಚರ್ಚೆ ಮಾಡಿ ಅವರು ಕೊಟ್ಟಿರ್ತಕ್ಕಂಥ ಸಲಹೆಗಳನ್ನು ಕೂಡ ತಗೊಂಡಿದ್ದೀವಿ. ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ ಅಧಿಕಾರಿಗಳಿಗೆ, ಯಾವುದೇ ಕಾರಣಕ್ಕೆ ಹಿಂದೆ ಮಾಡದಂತ ತಪ್ಪುಗಳನ್ನು ಮರುಕಳಿಸಬಾರದು. ಆಕ್ಸಿಜನ್ ಕೊರತೆಯಾಗಲಿ, ಬೆಡ್ ಕೊರತೆಯಾಗಲಿ, ವೆಂಟಿಲೇಟರ್ ಕೊರತೆಯಾಗಲಿ ಇವ್ಯಾವ ಕೂಡ ಇರಬಾರದು. ಜೊತೆಗೆ ಯಾರಿಗೆ ಅಸೋಸಿಯೇಟೆಡ್ ಡಿಸೀಸ್ಗಳಿದ್ದಾವೆ ಅವನು ಕೂಡ ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕು. ಈಗ ಡಯಾಲಿಸಿಸ್ ಮಾಡಬೇಕಾದ್ರೆ ಅದನ್ನು ಮಾಡಬೇಕಾಗ್ತದೆ, ಹಾರ್ಟ್ ಪ್ರಾಬ್ಲಮ್ ಇದ್ರೆ ಅದಕ್ಕೆ ಮಾಡಬೇಕಾಗ್ತದೆ, ಶ್ವಾಸಕೋಶದ ಸಮಸ್ಯೆ ಇದ್ರೆ ಅದಕ್ಕೆ ಮಾಡಬೇಕಾಗ್ತದೆ. ಈ ರೀತಿಯಾಗಿ ಬೇರೆ ಕಾಯಿಲೆಗಳನ್ನು ಕೂಡ ಗಂಭೀರವಾಗಿ ಪರಿಗಣಿಸಿ ಅವಕ್ಕೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು ಮಾಡಬೇಕು. ಇನ್ ಅಡಿಷನ್ ಟು ದಟ್ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತಕ್ಕಂಥದ್ದನ್ನು ಕೂಡ ಮಾಡಬೇಕು. ಯಾವುದೇ ಕೊರತೆಯಾಗಬಾರದು. ವೆಂಟಿಲೇಟರ್ ಕೊರತೆಯಾಗಬಾರದು, ಬೆಡ್ಗಳ ಕೊರತೆಯಾಗಬಾರದು, ಔಷಧಿಗಳ ಕೊರತೆಯಾಗಬಾರದು. ಇವೆಲ್ಲನೂ ಮಾಡಬೇಕು. ಜೊತೆಗೆ ವ್ಯಾಕ್ಸಿನೇಷನ್ ಇಫ್ ಪಾಸಿಬಲ್, ಇಫ್ ರಿಕ್ವೈರ್ಡ್ ವ್ಯಾಕ್ಸಿನೇಷನ್ ಕೂಡ ಪ್ರಾರಂಭ ಮಾಡಬೇಕು. ಯಾಕಂದ್ರೆ ಇಟ್ ಇಸ್ ಒನ್ ಆಫ್ ದಿ ಪ್ರಿವೆಂಟಿವ್ ಮೆಜರ್ಸ್. ಯಾರು ತಗೊಂಡಿಲ್ಲ ಅವರು. ಸೊ ವ್ಯಾಕ್ಸಿನೇಷನ್ ಕೂಡ ಪ್ರಾರಂಭ ಮಾಡಬೇಕು ಅಂತ ಸಲಹೆ ಕೊಟ್ಟಿದ್ದೀನಿ. ಇದು ಈಗ ಬಂದಿರತಕ್ಕಂಥ ತಳಿ ಉಪತಳಿ ಈಗಿನ ತಳಿ ಏನಂತ ಮಾಡಿದ್ದಾರೆ ಅಂದ್ರೆ JN.1 ಇದಕ್ಕೆ ಈ ವೇರಿಯಂಟು ಒಮಿಕ್ರಾನ್ ಉಪತಳಿ. ಒಮಿಕ್ರಾನ್ ಉಪತಳಿ, ಅದು ಒಂದು ಉಪತಳಿ. ಸೊ ಈ ಉಪತಳಿ ಅಂತ ಇದನ್ನ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಈಗ ಕರ್ನಾಟಕದಲ್ಲಿ ಒಟ್ಟು 92 ಜನರಿಗೆ ಪಾಸಿಟಿವ್ ಇದೆ ಅಂತ ಗೊತ್ತಾಗಿದೆ. ಇದು ಟೆಸ್ಟ್ ಮಾಡೋದ ಮೇಲೆ ಗೊತ್ತಾಗಿರ್ತಕ್ಕಂಥದ್ದು. ರಾಜ್ಯದಲ್ಲಿ 92, ಅದರಲ್ಲಿ ಬೆಂಗಳೂರು ನಗರದಲ್ಲೇ 80, ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ನಲ್ಲೇ 80, ಮೈಸೂರಿನಲ್ಲಿ 5, ಬಳ್ಳಾರಿನಲ್ಲಿ 3, ರಾಮನಗರ ಹಾಗೂ ಮಂಡ್ಯದಲ್ಲಿ ತಲಾ 1 ಪ್ರಕರಣ ವರದಿಯಾಗಿದೆ. ಇವರಲ್ಲಿ 92 ಜನರಲ್ಲಿ 72 ಜನರಲ್ಲಿ 72 ಪೇಷಂಟ್ಗಳಿಗೆ ಮನೆಯಲ್ಲೇ ಕ್ವಾರಂಟೈನ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. 20 ಜನರು ಮಾತ್ರ ಆಸ್ಪತ್ರೆಯಲ್ಲಿ ಇದ್ದಾರೆ. 72 ದೇ ಆರ್ ಅಂಡರ್ ಕ್ವಾರಂಟೈನ್. 20 ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಏಳು ಜನರು ಔಟ್ ಆಫ್ 20, 7 ಜನ ಐಸಿಯುನಲ್ಲಿ ಇದ್ದಾರೆ. ನಾಟ್ ಬಿಕಾಸ್ ಆಫ್ ಕೋವಿಡ್ ಪಾಸಿಟಿವ್, ಬೇರೆ ಬೇರೆ ಕಾರಣಗಳಿಗೋಸ್ಕರ ಐಸಿಯುನಲ್ಲಿ ಇದ್ದಾರೆ. ಬಟ್ ಕೋವಿಡ್ ಕೂಡ ಇದು ಕೂಡ ಪಾಸಿಟಿವ್ ಇದೆ. ಬೇರೆ ಬೇರೆ ಸಮಸ್ಯೆಗಳು ಇರೋದ್ರಿಂದ ಅವರು ಐಸಿಯುನಲ್ಲಿದ್ದಾರೆ. ಸೊ ದಿಸ್ ಇಸ್ ಇದು. ಮತ್ತೆ ಪ್ರತಿದಿನ 5,000 ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಶನಿವಾರದಿಂದ 5,000 ಟೆಸ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದರಲ್ಲಿ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಅಂತ ಅದು 1,500, RT-PCR ಅಂತ ಇನ್ನೊಂದು ಅದು 3,500. ಬೆಂಗಳೂರು ನಗರದಲ್ಲಿ ಸುಮಾರು 1,000
ಟೆಸ್ಟ್ಗಳನ್ನು ಮಾಡಲಾಗುವುದು. ಎ ಕ್ಯಾಬಿನೆಟ್ ಸಬ್ ಕಮಿಟಿ ವಿಲ್ ಬಿ ಕಾನ್ಸ್ಟಿಟ್ಯೂಟೆಡ್. ಅದು ನಾವು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಯಾರು ಹೆಡ್ ಮಾಡಬೇಕು ಅದಕ್ಕೆ ಅಂತ ತೀರ್ಮಾನ ಮಾಡ್ತೀವಿ. ಎ ಕ್ಯಾಬಿನೆಟ್ ಸಬ್ ಕಮಿಟಿ ವಿಲ್ ಬಿ ಕಾನ್ಸ್ಟಿಟ್ಯೂಟೆಡ್. ಕಾನ್ಸ್ಟೆಂಟ್ ಆಗಿ ಇವರು ಭೇಟಿ ಮಾಡ್ತಾ ಇರಬೇಕು. ಮತ್ತೆ ಅಡ್ವೈಸರಿ ಕಮಿಟಿ ಜೊತೆಯಲ್ಲಿ ಸಂಪರ್ಕದಲ್ಲಿರಬೇಕು. ಅವರು ಕೂಡ ಭೇಟಿ ಮಾಡಬೇಕು. ದೇರ್ ಮಸ್ಟ್ ಬಿ ಎ ಪ್ರಾಪರ್ ಕೋಆರ್ಡಿನೇಷನ್ ಬಿಟ್ವೀನ್ ದಿ ಕ್ಯಾಬಿನೆಟ್ ಸಬ್ ಕಮಿಟಿ ಅಂಡ್ ದಿ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ. ಮತ್ತೆ ವಾಟ್ ಎವರ್ ಅಡ್ವೈಸ್ ಗಿವನ್ ಬೈ ದಿ technical advisory committee, they should be implemented in toto. ಅದರಿಂದ ಈ ಬಾರ್ಡರ್ ಡಿಸ್ಟ್ರಿಕ್ಟ್ಗಳಲ್ಲಿ ಹೆಚ್ಚು ಟೆಸ್ಟ್ ಮಾಡ್ತಕ್ಕಂಥದ್ದನ್ನು ಕೂಡ ಮಾಡಬೇಕು. ಇದು ಈ ಕಾಯಿಲೆ ಇದೆಯಲ್ಲ, ಯಾರು ಕೂಡ ಆತಂಕ ಪಡಬೇಕಾದಂತ, ಭಯ ಪಡಬೇಕಾದಂತ ಅಗತ್ಯ ಇಲ್ಲ. ಆದರೆ ಎಚ್ಚರಿಕೆಯಿಂದ ಇರಬೇಕು, ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು. ಯಾರು ಕೂಡ, ಐ ರಿಪೀಟ್, ಯಾರು ಕೂಡ ಭಯ ಪಡಬೇಕಾದಂತ, ಆತಂಕ ಪಡಬೇಕಾದಂತ ಅಗತ್ಯ ಇಲ್ಲ. ಆದರೆ ಎಚ್ಚರಿಕೆಯನ್ನು ವಹಿಸಬೇಕು. ಈಗ ಜನಸಂದಣಿ ಇರ್ತದೆ, ಅಲ್ಲಿ ಮಾಸ್ಕ್ ಹಾಕೊಂಡಿರ್ಬೇಕು. 60 ವರ್ಷಕ್ಕಿಂತ ಮೇಲ್ಪಟ್ಟವರೆಲ್ಲರೂ ಕೂಡ, 60 ವರ್ಷ ಮತ್ತೆ 60 ವರ್ಷಕ್ಕಿಂತ ಮೇಲ್ಪಟ್ಟವರೆಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಬೇಕು. ಜನಸಂಪರ್ಕ ಮಾಡ್ತಕ್ಕಂಥವ್ರು, ಜನಸಂದಣಿಯಲ್ಲಿ ಹೋಗ್ತಕ್ಕಂಥವ್ರು, ಅವರೆಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕ್ ಅನ್ನ ಹಾಕಬೇಕು. ನೀವು ಜನಸಂಪರ್ಕ ಮಾಡ್ತೀರಿ, ನೀವು ಕೂಡ ಮಾಸ್ಕ್ ಹಾಕಬೇಕು. ಕಡ್ಡಾಯ ಮಾಡಲ್ಲ, ಇಟ್ಸ್ ಓನ್ಲಿ ಅಡ್ವೈಸರಿ. ಇಟ್ ಇಸ್ ಓನ್ಲಿ ಅಡ್ವೈಸರಿ. ಕಡ್ಡಾಯ ಮಾಡೋ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ. ಇಟ್ ಇಸ್ ಓನ್ಲಿ ಅಡ್ವೈಸರಿ. ಬಟ್ ಜನಸಂಪರ್ಕ, ಜನಸಂದಣಿ ಇರ್ತಕ್ಕಂಥ ಸಂದರ್ಭಗಳಲ್ಲಿ ಕಡ್ಡಾಯವಾಗಿ ಹಾಕೊಳ್ಬೇಕು. ಆಮೇಲೆ ನೀವು ಇದನ್ನ ಓವರ್ ಪ್ಲೇ ಮಾಡಕ್ ಹೋಗ್ಬೇಡಿ, ದಯಮಾಡಿ ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಓವರ್ ಪ್ಲೇ ಮಾಡಕ್ ಹೋಗ್ಬೇಡಿ ಅಷ್ಟೇ. ದಟ್ ಈಸ್ ಮೈ ರಿಕ್ವೆಸ್ಟ್ ಇನ್ ಆಲ್ ಆಫ್ ಯು. ಆಮೇಲೆ ನಾನು ಸಲಹೆ ಕೊಟ್ಟಿದ್ದೀನಿ, ನಮ್ಮ ಮಂತ್ರಿಗಳು ಕೂಡ ಸಲಹೆ ಕೊಟ್ಟಿದ್ದಾರೆ. ನಮ್ಮ ಪರ್ಟಿಕ್ಯುಲರ್ಲಿ ಹೆಲ್ತ್, ನಮ್ಮ ಮೆಡಿಕಲ್ ಎಜುಕೇಶನ್ ಇದಕ್ಕೆ ಡೆಡಿಕೇಟೆಡ್ ವಾರ್ಡ್ ಬೆಂಗಳೂರಿನಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮತ್ತೆ ಖಾಸಗಿ ಆಸ್ಪತ್ರೆಯವರು ಕೂಡ ಈ ಟ್ರೀಟ್ಮೆಂಟ್ ಮಾಡಲಿಕ್ಕೆ. ಯಾಕೆಂದ್ರೆ ಯಾರು ಕೂಡ ಈ ಅನಾನುಕೂಲ ಆಗಬಾರ್ದು, ಯಾವ ಪೇಷಂಟ್ಗೂ ಕೂಡ ಅನಾನುಕೂಲ ಆಗಬಾರ್ದು. ಮತ್ತೆ ಅಲ್ಲಿ ಡೆಡಿಕೇಟೆಡ್ ಮಾಡಿದ್ರೆ ಅಲ್ಲಿ ಎಲ್ಲ ಫೆಸಿಲಿಟೀಸು ಇರಬೇಕು. ಎಲ್ಲ ಬೇರೆ ರೋಗಗಳಿಗೆ ಟ್ರೀಟ್ಮೆಂಟ್ ಮಾಡೋಕ್ಕೂ ಕೂಡ ಫೆಸಿಲಿಟೀಸ್ ಇರಬೇಕು. ಆಮೇಲೆ ಅದಕ್ಕೆ ನಾನು ಹೇಳಿದ್ದೀನಿ, ಈಗ ಎಲ್ರಿಗೂ ಕೂಡ ಆಕ್ಸಿಜನ್, ವೆಂಟಿಲೇಟರ್, ಬೆಡ್ ಇವೆಲ್ಲನೂ ಕೂಡ ಮುಂಚಿತವಾಗಿ ಎಲ್ಲ ತಯಾರು ಮಾಡ್ಕೊಂಡಿರ್ಬೇಕು. ಅಗತ್ಯಕ್ಕೆ ಯಾವ್ಯಾವುದು ರಿಕ್ವೈರ್ಡ್ ಮೆಟೀರಿಯಲ್ಸ್ ಬೇಕಾಗ್ತದೆ
ಕೋವಿಡ್ಗೆ ಸಂಬಂಧಪಟ್ಟಂತೆ ಎಲ್ಲ ಮೆಟೀರಿಯಲ್ಸ್ಗಳನ್ನ ಕೂಡ ಒದಗಿಸ್ಕೊಂಡಿರ್ಬೇಕು ಅಂತ ಸ್ಟ್ರಿಕ್ಟಾಗಿ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಹೇಳಿದ್ದೀವಿ. ಇದೆ ಇದೆ ಇದು ಮಾಡ್ತೀವಿ. ತಗ ಸಿಗುತ್ತೆ, ಅದು ತಗೋಬಹುದು. ಹಿಂದೆ ಎಲ್ಲ ವ್ಯಾಕ್ಸಿನೇಷನ್ ಗೌರ್ಮೆಂಟ್ ಆಫ್ ಇಂಡಿಯಾ ಕೊಡ್ತಿದ್ರು. ಈಗ ನಾನೇನು ಹೇಳಿದ್ದೀನಿ, ಗೌರ್ಮೆಂಟ್ ಆಫ್ ಇಂಡಿಯಾ ಅವ್ರು ಕೊಡೋದಕ್ಕಿಂತ ಮುಂಚಿತವಾಗಿ ನೀವು ತಗೊಂಡು ರೆಡಿ ಇಟ್ಕೊಂಡಿರಿ ಅಂತ ಹೇಳಿದ್ದೀನಿ. ಅದೇ ಜನ ಸೇರ್ತಾರಲ್ಲ, ಮಾಸ್ಕ್ ಹಾಕೊಳ್ಳಿ ಅಲ್ಲಿ ಅಂತ ಹೇಳಿದ್ರು. ಜನ ಸೇರ್ತಾರಲ್ಲಪ್ಪ, ನೀವು ಹಾಕೊಳ್ಳಿ. ನೀವು ಏನಾದ್ರು ಹೋದ್ರೆ, ನ್ಯೂ ಇಯರ್ಸ್ ಡೇ ಮಾಡಕ್ ಹೋದ್ರೆ ಮಾಸ್ಕ್ ಹಾಕೊಂಡು ಹೋಗಿ. ಟೆಸ್ಟಿಂಗ್ ಜಾಸ್ತಿ ಮಾಡಿದ್ರೆ ಪ್ರಕರಣಗಳು ವರದಿ ಆಗೋದು ಪ್ರಕರಣಗಳು ಜಾಸ್ತಿ ಆಗುತ್ತೆ. ಟೆಸ್ಟಿಂಗ್ ಜಾಸ್ತಿ ಮಾಡಿದ್ರೆ ವರದಿ ಆಗುವಂತ ಅದೇಪ್ಪ, ಟೆಸ್ಟ್ ಮಾಡಿದ ಮೇಲೆ ಗೊತ್ತಾಗೋದಲ್ವೇನ್ರಿ. ಈಗ ಇನ್ನೂ ಜಾಸ್ತಿ ಆಗ್ಬೋದು, 92ಗಿನ್ನ ಜಾಸ್ತಿ ಆಗ್ಬೋದು. ಟೆಸ್ಟ್ ಎಲ್ಲ ಕಡೆ, ಎಲ್ಲ ಜಿಲ್ಲೆಗಳಲ್ಲಿ ಮಾಡೋದು, ಎಲ್ಲ ಕಡೆ ಮಾಡಿದ್ರೆ ಇನ್ನೂ ವರದಿ ಆಗ್ಬೋದು. ಬೇರೆ ಈಗ ಕೇರಳದಲ್ಲಿ ಈಗ 2041 ಇದಾವೆ, ಅಲ್ಲಿ ಇನ್ನೂ ಟೆಸ್ಟ್ ಜಾಸ್ತಿ ಮಾಡಿದ್ರೆ ಆಗ್ಬೋದು. ಈಗ ಬೇರೆ ಮಹಾರಾಷ್ಟ್ರದಲ್ಲಿ ಅಥವಾ ಇನ್ಯಾವುದೋ ಪಕ್ಕದ ರಾಜ್ಯದಲ್ಲಿ, ತಮಿಳುನಾಡಿನಲ್ಲಿ ಇಲ್ಲೂ ಕೂಡ ಟೆಸ್ಟ್ಗಳು ಮಾಡೋಕ್ಕೆ ಪ್ರಾರಂಭ ಮಾಡಿದ್ರೆ ಗೊತ್ತಾಗ್ಬೋದು. ನಮ್ಮಲ್ಲೂ ಕೂಡ ಇನ್ನೂ 92ಗಿಂತ ಜಾಸ್ತಿ ಇದ್ರೂ ಆಗ್ಬೋದು. ಎಲ್ಲ ಕಡೆ ಟೆಸ್ಟ್ ಜಾಸ್ತಿ ಮಾಡಕ್ಕೆ ಶುರು ಮಾಡಿದ್ಮೇಲೆ, ಟೆಸ್ಟ್ ಮಾಡಿದ್ಮೇಲೆ ತಾನೇ ಪಾಸಿಟಿವ್ ನೆಗೆಟಿವ್ ಅಂತ ಗೊತ್ತಾಗೋದು. ಅದಕ್ಕೆ ಅಪ್ಪ ನಿಮ್ಗೆ ಹೇಳಿದ್ದು, ನೀವೆಲ್ಲ ಪ್ಯಾನಿಕ್ ಮಾಡಕ್ ಹೊರಡಬೇಡಿ ಅಂತ. ಇಲ್ಲಿದ್ದನ್ನೆಲ್ಲ ಪ್ಯಾನಿಕ್ ಮಾಡಕ್ ಹೋಗ್ಬೇಡಿ. ಅದಕ್ಕೆ ಕ್ಲಾರಿಫೈ ಮಾಡಕ್ಕೆ ನಿಮ್ಗೆ ಹೇಳ್ತಾ ಇರೋದು ನಾನು. ಈಗ ಇದು ನಾವು ಭಯ ಪಡಬೇಕಾದಂತ, ಆತಂಕ ಪಡಬೇಕಾದಂತ ಅಗತ್ಯ ಇಲ್ಲ. ಆದರೆ ಎಚ್ಚರಿಕೆಯಿಂದ ಇರಬೇಕು. ಪ್ಲೀಸ್ ಫೋಕಸ್ ಆನ್ ದಿಸ್. ಖಾಸಗಿ ಆಸ್ಪತ್ರೆ ಚಿಕಿತ್ಸೆ ಮತ್ತು ಆರ್ಟಿಪಿಆರ್ ಟೆಸ್ಟ್ ದರ ಏನಾದರೂ ಯಾವುದು ಇನ್ನೂ ಅಲ್ಲಿವರೆಗೂ ಹೋಗೇ ಇಲ್ಲಪ್ಪ ನಾವು. ಕ್ಯಾಬಿನೆಟ್ ಸಬ್ ಕಮಿಟಿ ಇದೆಯಲ್ಲ, ಅವ್ರು ತೀರ್ಮಾನ ಮಾಡ್ತಾರೆ. ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡೋದು ಅದಕ್ಕೋಸ್ಕರನೇ. ಅವ್ರು ಆಗಿಂದಾಗಿ ಭೇಟಿ ಮಾಡಬೇಕು, ಡಿಸಿಷನ್ಗಳು ತಗೋಬೇಕು. ಅವ್ರಿಗೆಲ್ಲ ಹೇಳ್ತೀವಿ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇದೆ, ಆ ಕ್ಯಾಬಿನೆಟ್ ಮೀಟಿಂಗ್ ಸಬ್ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡ್ತೀವಿ. ರಿಕ್ವೈರ್ಮೆಂಟ್ ಇದೆ ಸರ್. ಈಗ ನಿಮ್ಮಲ್ಲಿ No, whatever requirement is there, whatever we require, ಆ ರಿಕ್ವೈರ್ಮೆಂಟ್ ತೊಂದರೆ ಆಗದ ರೀತಿ ನೋಡ್ಕೊಳ್ಳಿ ಅಂತ ಹೇಳ್ತೀವಿ. ಫಂಡು ಕೊಡ್ತೀವಿ. ಡೋಂಟ್ ಫಂಡಿಗೆ ತೊಂದರೆನೇ ಮಾಡಲ್ಲ. ವ್ಯಾಕ್ಸಿನೇಷನ್ ಫ್ರೀ ಆಫ್ ಕಾಸ್ಟ್ ಇರುತ್ತಾ ಗವರ್ನಮೆಂಟ್? Cabinet subcommittee will decide. Cabinet subcommittee will decide. Cabinet subcommittee will decide and take a decision if required. ಸರ್, ಡೆಡಿಕೇಟೆಡ್ ಆಸ್ಪತ್ರೆ ಸರ್ಕಾರಿ ಮತ್ತೆ ಖಾಸಗಿ ಹೇಳಿದ್ರಲ್ಲ ಸರ್, ಈಗ ಅದು ನಿಗದಿ ಮಾಡ್ತೀರಾ ಇಲ್ಲ ನೆಕ್ಸ್ಟ್ ಮುಂದೆ ಅದು ಪ್ಲಾನ್ ಇರುತ್ತಾ? Cabinet subcommittee will decide. ಇದು ಒಂದು ಇದೆ. ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಅದು ಒಂದು ಇರ್ತದೆ, ಬೇರೆ ಕಡೆನೂ ಮಾಡ್ತಾರೆ, ಟ್ರೀಟ್ಮೆಂಟ್ ಕೊಡ್ತಾರೆ. ಬರೀ ಅದು ಡೆಡಿಕೇಟೆಡ್ ಇದ್ದರೆ ಅಲ್ಲಿ ಎಲ್ಲ ಫೆಸಿಲಿಟೀಸ್ ಕೂಡ ಇರ್ಲಿಕ್ಕೆ ಮಾಡ್ತೀವಿ ಅಂತ. ಸರ್, ಪ್ರೈವೇಟ್ ಸ್ಕೂಲ್ಸ್ ಬಂದು ಈಗ ಕ್ಯಾಂಪ್ಸ್ ಅಸೋಸಿಯೇಷನ್ ಅವರು ಮಾಸ್ಕ್ ಮ್ಯಾಂಡೇಟ್ ಕಂಪಲ್ಸರಿ ಮಾಡಿದ್ದಾರೆ ಸರ್. ಯಾರು? ಪ್ರೈವೇಟ್ ಸ್ಕೂಲ್ಸ್ ಕ್ಯಾಂಪ್ಸ್. ಪ್ರೈವೇಟ್ ಸ್ಕೂಲ್ನವರು ಒಳ್ಳೇದು. ನಾವು ಕೂಡ ಮುಂದೆ ನೋಡ್ಕೊಂಡು ಕ್ಯಾಬಿನೆಟ್ ಸಬ್ ಕಮಿಟಿ ತೀರ್ಮಾನ ಮಾಡ್ತದೆ. ಅವ್ರ ಅಡ್ವೈಸರಿ ಕಮಿಟಿಯವ್ರ ಜೊತೆನಲ್ಲಿ ಮಾತಾಡಿ, ಈಗ ಅವ್ರು ಏನು ಹೇಳ್ತಾ ಇದ್ದಾರೆ, ಈಗೇನು ಎಲ್ಲ ಮಾಸ್ಕ್ ಹಾಕ್ಬೇಕಾದಂತ ಅಗತ್ಯ ಇಲ್ಲ, ಮಾಸ್ಕ್ ಹಾಕಬೇಕಾದಂತ ಅಗತ್ಯ ಇಲ್ಲ. ಎಲ್ಲಿ ಜನರು ಗುಂಪು ಸೇರ್ತಾರೆ, ಎಲ್ಲ ಜನಸಂಪರ್ಕ ಜಾಸ್ತಿ ಇರ್ತದೆ ಅಂತ ಕಡೆ ಮಾಸ್ಕ್ ಹಾಕೊಳ್ಳೋದು ಒಳ್ಳೇದು ಅಂತ ಹೇಳ್ತಾರೆ. ಮತ್ತೆ ಇವರು ಮುಂದೆ ಏನೇನು ಅಡ್ವೈಸ್ ಮಾಡ್ತಾ ಇರ್ತಾರೆ ಅದನ್ನೆಲ್ಲ ಕ್ಯಾಬಿನೆಟ್ ಸಬ್ ಕಮಿಟಿ, ದಿ ಗವರ್ಮೆಂಟ್ ವಿಲ್ ಟೇಕ್ ಎ ಡಿಸಿಷನ್. ಗವರ್ಮೆಂಟ್ ವಿಲ್ ಫಾಲೋ. ಟುಡೇ myself, Deputy Chief Minister, Home Minister, Health Minister, Medical Education Minister, and other officers of the Health Department, and also the members of the Technical Advisory Committee
we met today and discussed so many things. We have taken a decision that this disease, we need not be panic. People need not be panic. But precautionary measures will have to be taken. Wherever there are groups and in gatherings, in such places,